ಆಕ್ಚುಲಿ ಬಿಜೆಪಿ ಅವ್ರು ರಾಂಗ್ ಇದರಲ್ಲಿ. ಯಾಕೆ ಗೊತ್ತಾ, ಅವ್ರು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾಗ್ಲೇ ಹೇಳಿದ್ರು 500 ರೂಪಾಯಿ ಬೆಲೆ ಏರಿಕೆ, ಅದು ಏರಿಕೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ ಮೋಸ್ಟ್ಲಿ ಇರ್ಬೇಕೇನೋ. ಬೆಲೆ ಏರಿಕೆ ಆಗಿದ್ದಕ್ಕೆ 500 ರೂಪಾಯಿ ಅಲ್ಲ, 2,000 ರೂಪಾಯಿ ಒಳಗೆ ಡಿವೈಡ್ ಮಾಡಿದ್ರು. ಸಿಲಿಂಡ್ರಿಗೆ 500 ರೂಪಾಯಿ, ಬೆಲೆ ಏರಿಕೆಗೆ 500 ರೂಪಾಯಿ, ಇನ್ನೊಂದು 1,000 ರೂಪಾಯಿ ಅವ್ರ ಸಬಲೀಕರಣಕ್ಕೋಸ್ಕರ ಅಂತ ಇಟ್ಟಿದ್ರು. ಮೋಸ್ಟ್ಲಿ ನಾವು ಏರಿಕೆ ಮಾಡ್ತೀವಿ ಅಂತ ಅಡ್ವಾನ್ಸ್ಡ್ ಆಗಿ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ಬೇಕು. 2,000 ತಗೊಳ್ಳದೇ ಇದ್ದವ್ರಿಗೆ ಅನುಭವಿಸ್ಬೇಕು ಅಷ್ಟೇ. ಇನ್ನು ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಶಾಕ್ ಕಾದಿರುವಂತೆ ಇದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ರಿಂದ ನಮಗೂ ಕೂಡ ಹೊರೆ ಆಗ್ತಾ ಇದೆ. ಆಟೋ ಪ್ರಯಾಣ ದರವನ್ನು ಕೂಡ ಹೆಚ್ಚಳ ಮಾಡಿ ಅಂತ ಚಾಲಕರ ಸಂಘ ಒತ್ತಾಯ ಮಾಡ್ತಾ ಇದೆ. ಬೆಲೆ ಏರಿಕೆ ಬಿಸಿಯಿಂದ ಆರ್ಥಿಕ ಸಂಕಷ್ಟದಲ್ಲಿ ಆಟೋ ಚಾಲಕರಿದ್ದಾರೆ. ಪ್ರಯಾಣ ದರ ಹೆಚ್ಚಿಸುವಂತೆ ಈಗ ಬೆಂಗಳೂರು ಆಟೋ ಚಾಲಕರ ಸಂಘ ಒತ್ತಾಯವನ್ನ ಮಾಡ್ತಾ ಇದೆ. ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ಹೆಚ್ಚಿಸುವಂತೆ ಅವರ ಮನವಿಯಾಗಿದೆ. ಮಿನಿಮಲ್ ಆಟೋ ದರ 40 ರೂಪಾಯಿ ಮಾಡುವಂತೆ ಅವರ ಒತ್ತಡ. ಸೊ ಮುಂದಿನ ದಿನಗಳಲ್ಲಿ ಅಂದರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದಾಗ ಸಹಜವಾಗಿ ಅದಕ್ಕೆ ಹೊಂದಿಕೊಂಡಂತೆ ಅದಕ್ಕೆ ಯಾವ್ದು ಪೆಟ್ರೋಲ್ ಡೀಸೆಲ್ಗೆ ಡಿಪೆಂಡ್ ಆಗಿರುತ್ತೋ ಅದೆಲ್ಲವೂ ಕೂಡ ಬೆಲೆ ಏರಿಕೆಯಿಂದ ಕಂಗೆಡಬೇಕಾದಂತಹ ಪರಿಸ್ಥಿತಿ ಇತ್ತು. ಈಗ ಒಂದೊಂದೇ ಬರ್ತಾ ಇದೆ. ಮುಂದೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮಟ್ಟಿಗೆ ಸಂಕಷ್ಟಗಳು, ದವಸ ಧಾನ್ಯ ಎಲ್ಲದರ ಮೇಲೂ ಕೂಡ ದರ ಏರಿಕೆಯ ಪರಿಣಾಮ ಬೀರುತ್ತೆ.